ಹಾಯ್ ನಮಸ್ಕಾರ. ನಿಮ್ಮ ಕೆನಾನ್ನ G4770 ಈ ಮಾಡೆಲ್ನಲ್ಲಿ ಮೇಂಟೆನೆನ್ಸ್ ಕಾಟ್ರೇಜ್ ಫುಲ್ ಅಂತ ಏನಾದರೂ ಬರ್ತಾ ಇದ್ದರೆ, ನೀವು ಈಸಿ ಸ್ಟೆಪ್ನಲ್ಲಿ ನಿಮ್ಮ ಆಫೀಸ್ನಲ್ಲಿ ಕೂತ್ಕೊಂಡ್ಬಿಟ್ಟು ಅಥವಾ ನಿಮ್ಮ ಮನೆಯಲ್ಲೇ ಕೂತ್ಕೊಂಡ್ಬಿಟ್ಟು ನೀವೇ ಅದನ್ನು ರೀಪ್ಲೇಸ್ಮೆಂಟ್ ಮಾಡ್ಬೋದು. ಯಾವ ರೀತಿ ಅಂತೇಳಿ ನಿಮಗೆ ಈಸಿ ಸ್ಟೆಪ್ನಲ್ಲಿ ತೋರಿಸ್ತೀನಿ. ನೀವು ಮೊದಲು ಮಾರ್ಕೆಟ್ಗೆ ಈ ರೀತಿಯ ಮೇಂಟೆನೆನ್ಸ್ ಕಾಟ್ರೇಜನ್ನು ಪರ್ಚೇಸ್ ಮಾಡ್ಕೋಬೇಕಾಗತ್ತೆ. ಕೆನಾನ್ MC-G04 ಅಂತೇಳಿ ಇದನ್ನು ನೀವು ಮಾರ್ಕೆಟ್ನಲ್ಲಿ ಪರ್ಚೇಸ್ ಮಾಡ್ಕೊಂಡು ಬಂದಮೇಲೆ ಇದನ್ನು ಈ ರೀತಿಯಾಗಿ ನೀವು ಸಿಂಪಲ್ಲಾಗಿ ಅದನ್ನು ಓಪನ್ ಮಾಡಿಕೊಂಡು ನೋಡ್ಕೊಳ್ಳಿ. ಆನಂತರ ಇದರಲ್ಲಿ ನಿಮಗೆ ಯೂಸರ್ ಮ್ಯಾನುವಲ್ ಕೊಟ್ಟಿರ್ತಾನೆ, ಜೊತೆಗೆ ಒಂದು ಮೇಂಟೆನೆನ್ಸ್ ಕಾಟ್ರೇಜನ್ನು ಕೂಡ ಇದರಲ್ಲಿ ನಮಗೆ ಕೊಟ್ಟಿರ್ತಾನೆ. ಇಷ್ಟೇ ಅಲ್ಲದೆ ನಮಗೆ ಓಲ್ಡ್ ಕಾಟ್ರೇಜನ್ನು ರಿಮೂವ್ ಮಾಡಿ ಅದನ್ನು ಕ್ಯಾರಿ ಮಾಡೋದಕ್ಕೆ ಅಥವಾ ಸೈಡಲ್ಲಿ ಇಡೋದಕ್ಕೆ ಅಥವಾ ನೀವು ಥ್ರೋ ಮಾಡೋದಕ್ಕೆ ಒಂದು ಹ್ಯಾಂಡ್ ಕವರ್ನ ಕೂಡ ಪ್ಲಾಸ್ಟಿಕ್ ಕವರ್ ಕೊಟ್ಟಿರ್ತಾನೆ. ಇಲ್ಲಿ ನೋಡ್ಬೋದು. ಅದರಲ್ಲಿ ನಾವು ನಮ್ಮ ಹಳೆಯ ಮೇಂಟೆನೆನ್ಸ್ ಕಾಟ್ರೇಜ್ ಏನಿರುತ್ತೋ ಅದನ್ನು ಇದರಲ್ಲಿ ಇಟ್ಕೊಂಡು ನಾವು ಎಲ್ಲಾದರೂ ಇದನ್ನು ಕಸದಲ್ಲಿ ಹಾಕ್ಬೋದು. ಇದರಿಂದ ಅದರಲ್ಲಿರುವ ಏನು ಮೇಂಟೆನೆನ್ಸ್ ಕಾಟ್ರೇಜಲ್ಲಿ ಏನು ಫುಲ್ ಆಗಿರುತ್ತೋ ಅದು ಏನು ಲೀಕ್ ಆಗೋಲ್ಲ. ಈಗ ನಾವು ಇಲ್ಲಿ ಸ್ಕ್ರೂ ಇರುತ್ತೆ ನೋಡಿ, ಸ್ಕ್ರೂನ ರಿಮೂವ್ ಮಾಡ್ಕೋಬೇಕು. ಅದನ್ನು ₹1 ಕಾಯಿನ್ ತೊಗೊಂಡ್ಬಿಟ್ಟು ನಾವು ಓಪನ್ ಮಾಡ್ಕೋಬೋದು ಅಥವಾ ಸ್ಕ್ರೂ ಡ್ರೈವರ್ನಲ್ಲಿ ಅದನ್ನು ರಿಮೂವ್ ಮಾಡ್ಕೋಬೋದು. ಮಾಡ್ಕೊಂಡಿದ್ಮೇಲೆ ಈ ರೀತಿಯಾಗಿ ಅದನ್ನು ಹಿಂದ್ಗಡೆ ನಾವು ಎಳ್ಕೊಂಡ್ರೆ ಈ ರೀತಿ ಬರುತ್ತೆ. ಅದನ್ನು ನಾವು ಕವರ್ನಲ್ಲಿ ಸಿಂಪಲಾಗಿ ಹಾಕ್ಕೊಂಡು ಅದನ್ನು ಗಂಟು ಕಟ್ಟಿ ಸೈಡಲ್ಲಿ ನಮ್ಮ ಡಸ್ಟ್ಬಿನ್ನಲ್ಲಿ ಹಾಕ್ಕೊಂಡ್ರೆ ಆಯಿತು. ಆನಂತರ ಹೊಸ ಮೇಂಟೆನೆನ್ಸ್ ಕಾಟ್ರೇಜ್ ಏನಿರುತ್ತೋ ನೀವು ಪರ್ಚೇಸ್ ಮಾಡ್ಕೊಂಡಿರೋದು ಅದನ್ನು ನೀವು ತೊಗೊಂಡು ಸಿಂಪಲ್ಲಾಗಿ ಯಾವ ರೀತಿ ನೀವು ಅದನ್ನು ರಿಮೂವ್ ಮಾಡಿದ್ರೋ ಅದೇ ಸ್ಟೆಪ್ನಲ್ಲಿ ಸಿಂಪಲ್ಲಾಗಿ ಒಳಗಡೆ ಅದನ್ನು ದಬ್ಬಬೇಕಾಗುತ್ತೆ. ಈ ರೀತಿಯಾಗಿ ಅದನ್ನು ನೀವು ಕೂರಿಸ್ಕೊಂಡು ಆ್ಯಸ್ ಇಟ್ ಈಸ್ ನೀವು ಏನು ಹಿಂದ್ಗಡೆ ಕ್ಯಾಪ್ ರಿಮೂವ್ ಮಾಡಿರ್ತೀರೋ ಅದನ್ನು ಕೂರಿಸಿ ಸ್ಕ್ರೂ ಡ್ರೈವರ್ನಿಂದ ನೀವು ಏನು ಸ್ಕ್ರೂ ರಿಮೂವ್ ಮಾಡಿರ್ತೀರೋ ಅದನ್ನು ಕೂರಿಸ್ಕೊಂಡ್ಬಿಟ್ಟು ಅದನ್ನು ನೀವು ಸಿಂಪಲ್ಲಾಗಿ ಟೈಟ್ ಮಾಡಿದ್ರೆ ಆಯಿತು. ಈ ರೀತಿಯಾಗಿ ನೀವು ₹1 ಕಾಯಿನ್ ತೊಗೊಂಡು ಕೂಡ ನೀವು ಟೈಟ್ ಮಾಡ್ಬೋದು ಅಥವಾ ನಾರ್ಮಲ್ ಸ್ಕ್ರೂ ಡ್ರೈವರ್ ಏನಿರುತ್ತೋ ಅದನ್ನು ತೊಗೊಂಡು ನೀವು ಟೈಟ್ ಮಾಡ್ಬೋದು. ಮಾಡಿದ್ಮೇಲೆ ಈ ರೀತಿಯಾಗಿ ಅದು ಬರುತ್ತೆ. ಈ ವಿಡಿಯೋ ಬಗ್ಗೆ ನಿಮಗೆ ಏನಾದರೂ ಸಮಸ್ಯೆ ಇತ್ತು ಅಂದರೆ ನೀವು ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸ್ಬೋದು. ನಿಮ್ಮ ಪ್ರಶ್ನೆಗಳಿಗೆ ನಾನು ಉತ್ತರ ನೀಡ್ತೀನಿ. ಜೊತೆಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಇದೇ ಥರ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಜೈ ಹಿಂದ್, ವಂದೇ ಮಾತರಂ. ಮತ್ತೊಮ್ಮೆ ಸಿಗೋಣ.